ಇದು ಶುಗರ್ ಕೇನ್ ರಸ್ಟ್ ಡಿಸೀಸ್ ರೋಗದ ಲಕ್ಷಣಗಳು. ಕೆಂಪು ಚುಕ್ಕೆಗಳು ತಾವು ನೋಡಬಹುದು. ಈ ತರಹ ರಷ್ಟು ಬರುತ್ತೆ ಕಬ್ಬಿನಲ್ಲಿ. ಪ್ರಾರಂಭದಲ್ಲಿ ಈ ತರಹ ಹಳದಿ ಚುಕ್ಕೆಗಳು ಆಗ್ತವೆ. ಆನಂತರ ಈ ತರಹ ಚುಕ್ಕೆಗಳು ಕೆಂಪು ಆಗ್ತವೆ, ಬ್ರೌನ್ ಕಲರ್ ಆಗ್ತವೆ. ಈ ತರಹ ಎಲೆಯ ಹಿಂದೆ ಹಾಗೂ ಎಲೆಯ ಮೇಲೆ ಈ ತರಹ ಎರಡೂ ಸೈಡಲ್ಲಿ ಸ್ಪಾಟ್ಗಳು ಆಗ್ತವೆ. ಇದು ಶುಗರ್ ಕೇನ್ ರಸ್ಟ್ ಡಿಸೀಸ್. ರಸ್ಟು ಜಾಸ್ತಿ ಆದಾಗ ಈ ತರಹ ಎಲೆಯು ಒಣಗ್ತಾ ಬರುತ್ತೆ. ಇದು ಶುಗರ್ ಕೇನ್ ರಸ್ಟ್. ಇಲ್ಲಿ ನೋಡಿ, ಈ ತರಹ ಕಬ್ಬಿನ ಎಲೆ ಕೆಂಪಾಗಿದೆ, ಕೆಂಪು ಚುಕ್ಕೆಗಳಿಂದ ತುಂಬಿದೆ. ಈ ತರಹ ಕಬ್ಬಿನಲ್ಲಿ ಶುಗರ್ ಕೇನ್ ರಸ್ಟ್ ಬಂದಾಗ ಈ ತರಹ ಎಲೆಗಳ ಮೇಲೆ ಅಟ್ಯಾಕ್ ಆಗುತ್ತೆ. ಈ ತರಹ ನಾವು ಸ್ಪ್ರೇನ ಮಾಡ್ತಾ ಇದ್ದೀವಿ. ಶುಗರ್ ಕೇನ್ ರಸ್ಟ್ ಇದು ಗಾಳಿಯ ಮುಖಾಂತರ ಹಬ್ಬತ್ತೆ ಹಾಗೂ ಮಳೆಯ ಮುಖಾಂತರ ಕೂಡ ಇದು ಹಬ್ಬತ್ತೆ. ಹಾಗೂ ತಾವು ಈ ರಷ್ಟು ತಮ್ಮ ಪ್ಲಾಟಲ್ಲಿ ಬಂದಾಗ ತಾವು ಯಾವುದೇ ರಸಗೊಬ್ಬರವನ್ನು ಕೊಡಬೇಡಿ ಹಾಗೂ ಯಾವುದೇ ಟಾನಿಕ್ ಸ್ಪ್ರೇಯನ್ನು ಮಾಡಬೇಡಿ. ತಾವು ಮೊದಲು ಈ ಶುಗರ್ ಕೇನ್ ರಸ್ಟನ್ನು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿದಾದ್ಮೇಲೆ ತಾವು ರಸಗೊಬ್ಬರವನ್ನು ಬಳಸಬಹುದು ಹಾಗೂ ಟಾನಿಕ್ ಸ್ಪ್ರೇಯನ್ನು ಮಾಡಬಹುದು. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ, ಸುಸ್ವಾಗತ. ಕಬ್ಬಿನಲ್ಲಿ ಶುಗರ್ ಕೇನ್ ರಸ್ಟ್ ಈ ರೋಗ ಕಬ್ಬಿನಲ್ಲಿ ಬಂದಾಗ 20% ಇಳುವರಿಯು ಕಡಿಮೆ ಆಗತ್ತೆ. ಈ ರೋಗವು ಕಬ್ಬಿನ ಎಲೆಗಳ ಮೇಲೆ ಬರುತ್ತೆ. ಕಬ್ಬಿನಲ್ಲಿ ಎಲೆಗಳಿರ್ತಾವಲ್ಲ, ಅದರ ಮೇಲೆ ಮೊದಲು ಏನಾಗತ್ತೆ, ಹಳದಿ ಚುಕ್ಕೆಗಳು ಬರ್ತವೆ. ಅದಾದ್ಮೇಲೆ ಆ ಚುಕ್ಕೆಗಳು ಕೆಂಪದಾಗಿ ಕನ್ವರ್ಟ್ ಆಗ್ತವೆ. ಈ ತರಹ ಈ ಕಬ್ಬಿನಲ್ಲಿ ಬರುವ ಶುಗರ್ ಕೇನ್ ರಸ್ಟ್ ಈ ತರಹ ರೋಗವು ಬೆಳೆಯುತ್ತೆ. ಅದಾದ್ಮೇಲೆ ಪೂರ್ತಿ ಪ್ಲಾಟ್ನಲ್ಲಿ ಕೆಂಪು ಬಣ್ಣ ಕಾಣುತ್ತೆ ನಮಗೆ. ಈ ತರಹ ಪೂರ್ತಿ ಪ್ಲಾಟು ಕೆಂಪಾಗತ್ತೆ. ಇದರಿಂದ ನಮ್ಮ ಎಲೆಗಳು ಗ್ರೋತು ಕಡಿಮೆ ಆಗತ್ತೆ. ಅದರ ಜೊತೆಗೆ ಏನಾಗತ್ತೆ, ಕಬ್ಬಿನಲ್ಲಿ ಎಲೆಗಳು ಏನು ಮಾಡ್ತವೆ, ಸೂರ್ಯಪ್ರಕಾಶವನ್ನ ತೆಗೆದುಕೊಂಡು ಕಬ್ಬಿನ ಗ್ರೋತು ಹೆಚ್ಚು ಮಾಡ್ತವೆ. ಈ ಸೂರ್ಯಪ್ರಕಾಶವನ್ನ ತೆಗೆದುಕೊಳ್ಳುವ ಶಕ್ತಿಯೇ ಕಡಿಮೆ ಆಗ್ಬಿಡುತ್ತೆ. ಈಗ ಎಲೆಗಳು ಇದಾವೆ, ಈ ಎಲೆಗಳ ಮೇಲೆ ಸೂರ್ಯಪ್ರಕಾಶವನ್ನ ತೆಗೆದುಕೊಂಡು ಕಬ್ಬಿಗೆ ಬೇಕಾಗುವ ಶಕ್ತಿಯನ್ನ ಈ ಎಲೆಗಳು ತಗೋತವೆ. ಇದಕ್ಕೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳಿ ನಾವು ಕರಿತೀವಿ. ಈ ಎಲೆಗಳ ಮೇಲೆ ಫೋಟೋಸಿಂಥಸಿಸ್ ಆದ್ರೇನೆ ನಮಗೆ ತುಂಬಾನೇ ಚೆನ್ನಾಗಿ ಕಬ್ಬಿನಲ್ಲಿ ಗ್ರೋತ್ ಆಗತ್ತೆ. ಇಲ್ಲಿ ಒಂದು ವೇಳೆ ರಸ್ಟ್ ಬಂದ್ರೆ ಅಲ್ಲಿ ಫೋಟೋಸಿಂಥಸಿಸ್ ಈ ಕ್ರಿಯೆ ಕಡಿಮೆ ಆಗತ್ತೆ. ಫೋಟೋಸಿಂಥಸಿಸ್ ಕ್ರಿಯೆ ಕಡಿಮೆ ಆದ್ಮೇಲೆ ಕಬ್ಬಿನಲ್ಲಿ ಗ್ರೋತೇ ಆಗಲ್ಲ. ಆದ ಕಾರಣ ಈ ರೋಗ ತುಂಬಾನೇ ಡೇಂಜರು. ಇದನ್ನ ತಾವು ಬರದ ಹಾಗೆ ನೋಡಿಕೊಳ್ಳಬೇಕು. ಈಗ ಈ ರೋಗವನ್ನ ತಾವು ಯಾವ ತರ ಕಂಟ್ರೋಲ್ ಮಾಡಬೇಕು? ಈ ರೋಗವನ್ನ ಕಂಟ್ರೋಲ್ ಮಾಡಲು ತಾವು ತಮ್ಮ ಕಬ್ಬಿನ ಪ್ಲಾಟ್ನಲ್ಲಿ ಯಾವುದೇ ಸ್ಪಾಟ್ದಲ್ಲಿ ನೀರು ನಿಲ್ಲದ ಹಾಗೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ. ಇದು ತುಂಬಾನೇ ಇಂಪಾರ್ಟೆಂಟು. ಅದಾದ್ಮೇಲೆ ತಮ್ಮ ಕಬ್ಬು ಕೃಷಿಯಲ್ಲಿ ಎಲ್ಲಿ ಒಂದು ಜಾಗದಲ್ಲಿ ಈ ರೋಗ ಕಂಡು ಬಂದಲ್ಲಿ ತಾವು ತಕ್ಷಣವೇ ಅಲ್ಲಿ ಕೆಮಿಕಲ್ ಕಂಟ್ರೋಲ್ ಅನ್ನ ತಗೋಬೇಕು. ಫಂಗಿಸೈಡ್ ಅನ್ನ ಸ್ಪ್ರೇ ಮಾಡಬೇಕು. ಫಂಗಿಸೈಡ್ ದಲ್ಲಿ ತಾವು ಪ್ರೊಪಿಕೋನೋಜೋಲ್ ಈ ಫಂಗಿಸೈಡ್ ಅನ್ನ ಯೂಸ್ ಮಾಡಬಹುದು. ಅಂದ್ರೆ ಟಿಲ್ಟ್ ಎನ್ನುವ ಹೆಸರಲ್ಲಿ ಈ ಫಂಗಿಸೈಡ್ ಬರುತ್ತೆ. ಇದನ್ನ ತಾವು ಯೂಸ್ ಅನ್ನ ಮಾಡಬಹುದು. ಅದಾದ್ಮೇಲೆ ತಾವು M45 ಮ್ಯಾನ್ಕೋಸೆಪ್ 75% WP ಈ ಫಂಗಿಸೈಡ್ ಅನ್ನ ಸ್ಪ್ರೇ ಮಾಡಿ ಈ ಶುಗರ್ ಕೇನ್ ರಸ್ಟ್ ಅನ್ನ ತಾವು ಕಂಟ್ರೋಲ್ ಮಾಡಬಹುದು. ಈ ರಷ್ಟು ಒಂದು ವೇಳೆ ತಮ್ಮ ಕಬ್ಬು ಕೃಷಿಯಲ್ಲಿ ಬಂದ ಮೇಲೆ ಇಳುವರಿಯು 20% ಕಡಿಮೆ ಆಗತ್ತೆ. ತಾವು ಎಷ್ಟೇ ರಸಗೊಬ್ಬರ ಹಾಕಿ ಯಾವುದೇ ಟಾನಿಕ್ ಅನ್ನು ಸ್ಪ್ರೇ ಮಾಡಿದ್ರೂ ಸಹ ಇಳುವರಿಯು ಕಡಿಮೆ ಆಗ್ತಾನೆ ಹೋಗುತ್ತೆ. ಕಾರಣ ತಾವು ಹಾಕಿದ ರಸಗೊಬ್ಬರ, ಸ್ಪ್ರೇ ಮಾಡಿದ ಟಾನಿಕ್ ಏನು ಉಪಯೋಗಕ್ಕೆ ಬರಲ್ಲ. ಕಾರಣ ಈ ರೋಗ ಕಬ್ಬಿನ ಮೇಲೆ ಇದ್ದ ಕಾರಣ ಇಲ್ಲಿ ಬೆಳವಣಿಗೆ ಕಡಿಮೆ ಆಗತ್ತೆ. ಇದರಿಂದ ಈ ರೋಗವನ್ನ ತಾವು ಕಂಟ್ರೋಲ್ ಮಾಡಲೇಬೇಕು. ಇದು ಗಾಳಿಯ ಮುಖಾಂತರ ಸ್ಪ್ರೆಡ್ ಆಗತ್ತೆ. ತಮ್ಮ ಪ್ಲಾಟ್ನಲ್ಲಿ
ರೋಗ ಬಂದಿದ್ದಲ್ಲಿ ಗಾಳಿಯ ಮುಖಾಂತರ ಈ ರೋಗವು ಪ್ಲಾಟ್ ತುಂಬಾನೇ ಬಂದ್ಬಿಡುತ್ತೆ. ಅದರ ಸಲುವಾಗಿ ತಾವು ತಮ್ಮ ಪ್ಲಾಟಿನಲ್ಲಿ ಹೋದಾಗ ಎಲ್ಲಿ ಯಾವುದೇ ಒಂದು ಸ್ಪಾಟ್ದಲ್ಲಿ ತಮಗೆ ಈ ರೋಗ ಕಂಡು ಬಂದಲ್ಲಿ ತಾವು ತಕ್ಷಣವೇ ಅಲ್ಲಿ ಕೆಮಿಕಲ್ ಕಂಟ್ರೋಲ್ ಅನ್ನ ಯೂಸ್ ಮಾಡಬೇಕು ಹಾಗೂ ಈ ರೋಗವನ್ನ ಕಂಟ್ರೋಲ್ ಮಾಡಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.